ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ ಸಿಐಟಿಯು ಕಾಗವಾಡ ಸಂಘಟನೆ. ಕಾಗವಾಡದ ರಾಣಿ ಚೆನ್ನಮ್ಮ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಬಿಸಿಯೂಟದ ಮಹಿಳಾ ಸಂಘಟನೆ ಸಿಐಟಿಯು ಹಾಗೂ 10ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಸುಮಾರು 500 ಕಾರ್ಯಕರ್ತೆಯರು ಜಮಾವಣೆಗೊಂಡು ರ್ಯಾಲಿ ಮುಖಾಂತರ ಆಗಮಿಸಿ ಕೆಲ ಸಮಯ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಂತರ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಅವರಿಗೆ ಮನವಿ ಅರ್ಪಿಸಿ ಕೇಂದ್ರ ಸರ್ಕಾರ ಮಾಡುತ್ತಿರುವ ಅನ್ಯಾಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಗವಾಡ ತಾಲೂಕು ಸಿಐಟಿಯು ಸಂಘಟನೆ ಅಧ್ಯಕ್ಷೆ ಸುವರ್ಣ ಕಮ್ಮತಿಗೆ ಕೇಂದ್ರ ಸರ್ಕಾರದ ಸಚಿವರಾದ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಇವರು ಹುಬ್ಬಳ್ಳಿಯಲ್ಲಿ ನಮ್ಮ ಕಾರ್ಮಿಕ ಸಂಘಟನೆಗೆ ನಿಮ್ಮ ಬೇಡಿಕೆಗಳು ಈಡೇರಿಸುತ್ತೇವೆ ಎಂದು ಹೇಳಿ ದಿಲ್ಲಿಗೆ ಹೋಗಲು ಫ್ಲೈಟ್ ಬುಕ್ ಮಾಡಿಕೊಟ್ಟಿದ್ರು. ಆದರೆ ಅವರಿಂದ ಯಾವುದೇ ಬೇಡಿಕೆಗಳು ಈಡೇರಲಿಲ್ಲ. ಒಂದು ರೀತಿ ನಮಗೆ ದ್ರೋಹವಾಗಿದೆ. ಆದ್ದರಿಂದ ಸಿಐಟಿಯು ಸಂಘಟನೆಯು ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕ ವರ್ಗದವರ ಹಲವಾರು ಬೇಡಿಕೆಗಳಿಗೆ ಸ್ಪಂದನೆ ನೀಡುತ್ತಿಲ್ಲ ಹಾಗೂ ಅಂಗನವಾಡಿ ನೌಕರರಿಗೆ ದ್ರೋಹ ಬಗೆದಿದೆ. ಕಾರ್ಮಿಕರ ಸಂಹಿತೆಗಳು ರದ್ದಾಗಬೇಕು, ಇಎಸ್ಐ, ಪಿಎಫ್ ನೀಡಬೇಕು, FRN ರದ್ದಾಗಬೇಕು, ಹೀಗೆ ಹಲವಾರು ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಕೂಡಲೇ ನೀಡಬೇಕು ಎಂದು ಅಂಗನವಾಡಿ ಕೇಂದ್ರಗಳು ಬಂದ್ ಮಾಡಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದರು. ಆಶಾ ಕಾರ್ಯಕರ್ತೆಯರು ಸಂಘಟನೆಯ ಅಧ್ಯಕ್ಷರು ರೂಪಾ ಚರಾಟೆ, ಶಾಂತಾ ಹಿರೇಮಠ, ಪ್ರೇಮಾ ಹುಲ್ವಾನ್ ಕಾರ್ಯಕರ್ತರು ಮನಿವಾರಿಸಿ ತಮ್ಮ ಅಳಲನ್ನು ತೋಡಿಕೊಂಡರು. ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರನ್ನು ಚುನಾವಣೆಯಲ್ಲಿ BLO ಕೆಲಸದಿಂದ ಕೈಬಿಟ್ಟಿದ್ದರಿಂದ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದರು. ತಹಸೀಲ್ದಾರ್ ರವೀಂದ್ರ ಹಾದಿಮನಿ, ಗ್ರೇಡ್ 2 ತಹಸೀಲ್ದಾರ್ ರಶ್ಮಿ ಜಕಾತಿ, CDPO ರವೀಂದ್ರ ಗುದಗೇನವರ್ ಇವರು ಮನವಿ ಸ್ವೀಕರಿಸಿ ನಿಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಗಮನಕ್ಕೆ ತರಲು ಹಿರಿಯ ಅಧಿಕಾರಿಗಳಿಂದ ಪ್ರಯತ್ನಿಸುತ್ತೇವೆ ಎಂದು ಭರವಸೆ ನೀಡಿದರು. ಅದಕ್ಕಿಂತ ಮೊದಲು ಡಿಸೆಂಬರ್ 2ನೇ ತಾರೀಕಿಗೆ ನಾವು ಹುಬ್ಳಿಗೆ ಹೋಗಿ ಕೂತಿದ್ದು. ಎಲ್ಲರಿಗೆ ಗೊತ್ತಿರ್ಬೇಕಲ್ಲ, ಅವಾಗ ಏನ್ ಕೂತಿದ್ದು, 2 ದಿವಸ ಹೋಗಿ ಕೂತಿದ್ದು. ನಮ್ಮದು ಏನಿತ್ತು 10 ದಿವಸ ಕೊಂಡ್ರು ಒಂದು ದೂರ ಸಿಗ್ತದ. ಅವಾಗ 2 ದಿವಸ ಏನ್ ಮಾಡಿದ್ವಿ, ಅಲ್ಲಿ ಹುಬ್ಬಳ್ಳಿ ಮತ್ತೆ ಬೆಂಗಳೂರು, ಕಾರವಾರ, ಹೀಗೆ 4 ಕಡೆ ಸಚಿವರದ ಏನಿಲ್ಲ ಅಲ್ಲಿ ಒಂದು ನಾವು ಹೋರಾಟ ಮಾಡಕ್ ಕೂತಿದ್ವಿ. ಅಲ್ಲಿ ಆ ಟೈಮ್ದಾಗ ಏನ್ ಮಾಡ್ರು, ರಾತ್ರಿ ನಮ್ಮ ರಾಜ್ಯದವ್ರು ಏನ್ ಮಾಡ್ರು, ಅವ್ರು ತಮ್ಮ ಮನೆ ಹೆಣ್ಮಕ್ಳು ಅಂತ ತಿಳ್ಕೊಂಡ ಒಂದ್ ಏನೋ ಅನುಕಂಪ ತೋರಿಸಿ ಅವ್ರ ದಾರ ನಮ್ಮ ಹೆಣ್ಮಕ್ಳು ಒಂದ್ ಏನೋ ಕೂತಾರು ರಾತ್ರಿ ಸಲಕ್ಕೆ ದಾರ ಅಂತ ಹೇಳಿ ಅವ್ರು ಏನ್ ಮಾಡ್ರು, ಕುಮಾರಸ್ವಾಮಿ ಆಗ್ಲಿ ಮತ್ತ ಇವ್ರು ಹುಬ್ಬಳ್ಳಿ ಅವ್ರು, ಇವ್ರು ಹುಬ್ಬಳ್ಳಿ ಹೋದವ್ರು ಅವ್ರು ಏನಂದ್ರು, ದಾರ ಅಂತ ಅವರಾಗೆ ತಮ್ಮ ರೈಲ್ವೆ ರಿಸರ್ವೇಶನ್ ತೆಗಿಸಿ, ಇದು ವಿಮಾನದ ರಿಸರ್ವೇಶನ್ ತೆಗಿಸಿ ಅಲ್ಲಿ ಕೇಂದ್ರ ಸರ್ಕಾರ ಜಾಗದಲ್ಲಿ ದಿಲ್ಲಿಗೆ ಬರ್ಲಾಕ ಹೇಳಿದ್ರು. ಅಲ್ಲಿ ಮಾತು ಕೊಟ್ಟಿದ್ರು, ಫೆಬ್ರವರಿ 1ನೇ ತಾರೀಕು ನಮ್ಮದೆಲ್ಲ ಬಜೆಟ್ ಇದೆ ರೀ, ನಿಮ್ದು ಏನದಲ್ಲ ಎಲ್ಲಾನು ನಾವು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ನಮಗ ಬೆಂಗಳೂರು ಹುಬ್ಬಳ್ಳಿ ಒಳಗೆ ಏನೈತಿ ಹೋರಾಟ ನಿಂತ ತಕೊಳಕ್ ಹೇಳಿದ್ರು. ಅವ್ರ ಮಾತಿಗೆ ನಾವು ಒಂದು ಕಿಮ್ಮತ್ ಕೊಟ್ಟಿದ್ವಿ. ಏನೋ ಒಂದು ಸಚಿವರದಾರು ಇರ್ಲಿ ನಮ್ಮ ಹೆಣ್ಮಕ್ಳು ಅಂತ ತಿಳ್ಕೊಂಡು ನಮ್ಗೆ ಏನೋ ತಿಳಿಸಿ ಹೇಳ್ಯಾರು ಅಂತ ಹೇಳಿ ನಾವು ಅದನ್ನ ಹಿಂದೆ ತಕೊಂಡಿವಿ. ಆಗ ಆ ಟೈಮ್ದೊಳಗೆ ಅಷ್ಟೇ ಹಿಂದೆ ತಕೊಂಡಿದೀವಿ, ಅದ್ರ ಹೋರಾಟ ನಾವ್ ಹಿಂದೆ ತಕೊಂಡಿಲ್ಲ ಅನ್ನುವಂಥದ್ದೊಂದು ನಮ್ಮದ. ಅದಕ್ಕ ಈಗ ಏನೈತಿ, ಫೆಬ್ರವರಿ 1ನೇ ತಾರೀಕ ನಮ್ಮದು ಏನೇನು ಇಟ್ಟಿಲ್ಲ. 2018 ಹಿಡ್ಕೊಂಡು ನಾವು ಕೇಂದ್ರ ಸರ್ಕಾರ ಬೇರೆ ಹಾಕಿದ್ರೆ ಆಗಲಿಲ್ಲ. ಯಾವಾಗ ಮೊದಲು ಏನೈತಿ, ಕೇಂದ್ರ ಸರ್ಕಾರ ಕೊಡುದು ನಮ್ಮ ಟೀಚರ್ಗಳಿಗೆ, ಅಂಗನವಾಡಿ ಟೀಚರ್ಗಳಿಗೆ 2700, ಮತ್ತೆ ಸಹಾಯಕಿಯರು ಕೊಡು 1350 ಬಿಟ್ರ ಅವ್ರ ಜನ ಪೈಸಾ ಇರ್ಲಾರ್ದಾಗಿ ನಾವ್ ಮತ್ತೆ ಹೋರಾಟ ಮಾಡ್ಬೇಕಾಗ್ತೈತಿ. ಹೌದ, ಅದಕ್ಕೆ ನಮಗ್ ಹೋರಾಟ ಮಾಡ್ಬೇಕಾಗೈತಿ. ಇನ್ ಮುಂದೆ ಮಾರ್ಚ್ದೊಳಗೂ ಕರ್ನಾಟಕ ಸರ್ಕಾರ ನಮ್ದು ಇದು ರಾಜ್ಯ ಸರ್ಕಾರ ಬಜೆಟ್ ಇರ್ತೈತಿ, ಅವ್ರು ಯಾವ ಟೈಪ್ ಮಾಡ್ತಾರ ನೋಡು. ಅದಕ್ಕೆ ನಾವ ಕೇಂದ್ರ ಸರ್ಕಾರ ಇನ್ನೂ ನಮಗ್ ಕೊಟ್ಟಾಗಿ ನಾವು ಹೋರಾಟ ಮಾಡಕತ್ತಿದ್ವಿ. ಅವ್ರು ಕೊಡ್ಬೇಕಂದ್ರ ನಮ್ಮದ್ ಬೇಡಿಕೆ ಎಷ್ಟು ಕೊಟ್ಟರು ಸಾಲಾಗಿ ಅದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿಸಿ 26,000 ಐತಿ ನಮ್ಮದು ಬೇಡಿಕೆ.
ಸರ್ಕಾರದಾಗ ಬಜೆಟ್ 2018ಕ್ಕಿಂತ ಮೊದಲು ನಮ್ಗೆ 1,350 ಹೆಲ್ಪರ್ ಕೊಟ್ಟಿರಿ. ಕಾರ್ಯಕರ್ತರಿಗೆ 2,700 ಕೊಟ್ಟಿರಿ 2018ಕ್ಕಿಂತ ಮೊದಲ್ರಿ. ಇಲ್ಲಿವರೆಗೆ ಯಾವ ಕೇಂದ್ರ ಸರ್ಕಾರದಿಂದ ನಮ್ಗೆ ಹಣ ಬಿಡುಗಡೆ ಆಗಿಲ್ರಿ ಗೌರವಧನ. ಆದ ಕಾರಣ ನಾವ್ ಮೇಲಿನ ಮೇಲೆ ಸ್ಟ್ರೈಕ್ ಮಾಡ್ತಾ ಇರ್ತೀವ್ರಿ. ನಮಗ್ ಭರವಸೆ ಕೊಡ್ತಾ ಬರ್ತಾರ್ರಿ. ಏನೋ ನಮಗ ಕೆಲಸ ಒತ್ತಡ ಹೆಚ್ಚೈತ್ರಿ. ಕೇಂದ್ರ ಸರ್ಕಾರದ ಕೆಲಸ ಹೆಚ್ಚೈತ್ರಿ. ನಮ್ಗೆ FRS ಮಾಡಿದ್ರಿ, THR ಹಾಕುದ್ರಿ, ಮೊಬೈಲ್ದಾಗ ಕೊಟ್ಟಾರ್ರಿ. ಅದ್ರಾಗ ಕೆಲವೊಂದ ಈಗ 89ದಾಗ ಅಪಾಯಿಂಟ್ಮೆಂಟ್ ಆದಾರ್ರಿ ಅವ್ರಿಗೆ ಒಂದ್ ಸ್ವಲ್ಪ ಮೊಬೈಲ್ದಾಗ ಕೆಲಸ ಆಗೋದಿಲ್ರಿ. ಆದ್ರೂ ನಾವ್ ಸ್ಟ್ರೈಕ್ದಾಗ ಪ್ರತಿ ಸಲ ಹೇಳ್ತಿರ್ತೀವ್ರಿ. ಇಲ್ಲಿವರೆಗೆ ಹಂಗ ಮಾತಿ ಬೇರೆದವ್ರ ಕಡೆಯಿಂದ ಡಿಗ್ರಿ ಆದವ್ರ ಕಡೆಯಿಂದ ಎಲ್ಲಾ ಮಾಡ್ಸ್ಕೊಂಡ್ ಎಲ್ಲಾ ಆಕ್ಟಿವ್ ಮಾಡಾಕ್ತಿವ್ರಿ. ಆದ್ರ ಅದನ್ನರೇ ನೋಡಿ ನಮಗ ಗೌರವಧನ ಹೆಚ್ಚು ಮಾಡ್ಬೇಕಾಗಿತ್ರಿ ಅವ್ರು. ಮತ್ತೆ ಈಗ ರಜಾ ದಿನ ಇದಾವಲ್ರಿ, ಕೇಂದ್ರ ಸರ್ಕಾರದವ್ರಿಗೆ ರಜಾ ಇಲ್ರಿ. ನಮ್ಮ ರಾಜ್ಯ ಸರ್ಕಾರದವ್ರದ 15 ದಿನ ರಜಾ ಕೊಡ್ತಾರಿ ಸರಿ. ಮೊಬೈಲ್ ಕೆಲಸ ಒಳಗೆ ಒತ್ತಡ ಹೆಚ್ಚೈತ್ರಿ. ಇದ ಕೆಲಸ ಮಾಡ್ಲಕ್ ಈಗ ಕನಿಷ್ಠ ವೇತನ ಅಂದ್ರ 30,000 ಬೇಕ್ರಿ ಸರ್. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಿಡಿದ್ರಿ. ಈಗ ಎಷ್ಟು ಕೊಡ್ತಾರ? ಈಗ ಒಟ್ಟ 12,000 ಕೊಡ್ತಾರಿ. ಪ್ರತಿಭಟನೆಯಲ್ಲಿ ಸುವರ್ಣ ಕಮತಗಿ, ಶ್ವೇತಾ ಕಾಂಬ್ಳೆ, ನಿರ್ಮಲಾ ಮಾಳಿ, ಕವಿತಾ ಸಲಗರ, ಮಾಲಾ ಕಮ್ಮತೆ, ಆಶಾ ಕಾರ್ಯಕರ್ತೆಯರಾದ ಶಾಂತಾ ಹಿರೇಮಠ, ಪ್ರೇಮಾ ಹುಲ್ವಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.